ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ರಾಮೇಗೌಡ GK ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರುವಂಥ ವಿಷಯ, ನಮ್ಮ ತರಕಾರಿ ಬೆಳೆಗಳಲ್ಲಿ ಅಥವಾ ಈವನ್ ಬೇರೆ ಯಾವುದೇ ಬೆಳೆಗಳಲ್ಲಿ ಕೀಟನಾಶಕವಿಲ್ಲದೆ ಅಥವಾ ವಿಷವಿಲ್ಲದೆ ಉತ್ಪಾದನೆ ಮಾಡೋದು ಅಥವಾ ಕೀಟ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾ ಅನ್ನೋದು. ಖಂಡಿತ ಸಾಧ್ಯ ಇದೆ. ಏಕೆ ಅಂತಂದರೆ ನಮ್ಮ ಭಾಳಷ್ಟು ಆಲ್ಮೋಸ್ಟ್ ಶತಮಾನಗಳಿಂದನೂ ಕೂಡ ನಾವು ಕೀಟ ನಿರ್ವಹಣೆ ಮಾಡ್ಕೋತಾ ಬಂದಿದ್ದೀವಿ. ಅದರಲ್ಲಿ ವಿಷ ಕಟ್ಟಕಡೆಯ ಒಂದು ಆಯ್ಕೆ. ಆದರೆ ದುರಾದೃಷ್ಟವಶಾತ್ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ವಿಷವೇ ಮೊದಲ ಆಯ್ಕೆ ಆಗಿಬಿಟ್ಟಿದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಏಕೆ ಅಂತಂದರೆ ನಾವೆಲ್ಲ ಮಾಡ್ತಾ ಇರೋದು ನಮ್ಮ ತಲೆಮಾರು ಮುಂದಿನ ಇದಕ್ಕೆ ಉಳಿಸಿ ಹೋಗಬೇಕು, ಬೆಳೆಸಿ ಹೋಗಬೇಕು. ನಮ್ಮ ಮಣ್ಣನ್ನು ನಮ್ಮ ತಂದೆ ತಾಯಿಯವರು ಏನು ನಮಗೆ ಕೊಟ್ಟಿದ್ರು ಅಂಥದ್ದೇ ಅಂಥ ಫಲವತ್ತಾದ ಮಣ್ಣನ್ನೇ ನಮ್ಮ ಮುಂದಿನ ತಲೆಮಾರಿಗೂ ನಾವು ಬಿಟ್ಟು ಹೋಗಬೇಕು. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕಾರಣಕ್ಕೆ ನಮ್ಮಲ್ಲಿ ಈ ಕೀಟಗಳು ನಿರ್ವಹಣೆಗೋಸ್ಕರ ಈ ವಿಷರಹಿತ ಕ್ರಮಗಳೇನಪ್ಪ ಅಂತಂದರೆ, ಒಂದು ಅತ್ಯಂತ ಪ್ರಮುಖವಾದಂಥ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬರುವಂಥದ್ದು ಅಂದರೆ ಕೀಟ ಸಮೀಕ್ಷೆ. ಈ ಕೀಟ ಸಮೀಕ್ಷೆಯಲ್ಲಿ ಅವರು ಸಮಗ್ರ ನಿರ್ವಹಣೆಯಲ್ಲಿ ಏನು ಹೇಳ್ತಾರೆ ತಜ್ಞರು, ಆಲ್ಮೋಸ್ಟ್ ಒಂದು ಶತಮಾನದ ಹಿಂದೆಯೇ ಅವರು ಇದನ್ನು ನಿರ್ಧರಿಸಿದ್ದಾರೆ. ಏನಂತ ಹೇಳ್ತಾರೆ ಅಂದರೆ, ನಮ್ಮ ಹೊಲದಲ್ಲಿ ಕೀಟ ನಿರ್ವಹಣೆ ಬೇಕಾ ಬೇಡವಾ? ನಾವು ಹೋಗಿ ಹೊಲ ನೋಡಬೇಕು, ತೋಟ ನೋಡಬೇಕು, ಅದರಲ್ಲಿ ಕೀಟಗಳು ಇದ್ದಾವ, ಯಾವ ಕೀಟಗಳಿದ್ದಾವೆ, ನಮಗೆ ಬೆಳೆಗಳಿಗೆ ಹಾನಿ ಮಾಡುವಂಥ ಕೀಟಗಳಿದ್ದಾವ, ಅಥವಾ ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂಥ ಕೀಟಗಳನ್ನು ತೊಂದರೆ ಮಾಡುವಂಥ, ಅವುಗಳನ್ನು ನಾಶ ಮಾಡುವಂಥ ಕೀಟಗಳಿದ್ದಾವ, ಅಥವಾ ನಮ್ಮ ಬೆಳೆ ಪರಿಸರದಲ್ಲಿ ನಮ್ಮ ಬೆಳೆಗೆ ಉತ್ಪಾದನೆಗೆ ಅನುಕೂಲ ಮಾಡಿಕೊಳ್ಳುವಂಥ ಪರಾಗಸ್ಪರ್ಶ ಕೀಟಗಳಿದ್ದಾವ ಇಂಥದ್ದು, ಅಥವಾ ಜೊತೆಗೆ ನಮ್ಮ ಮಣ್ಣಿನಲ್ಲಿ ಮಣ್ಣನ್ನು ಅಥವಾ ನಮ್ಮ ಕಳೆ ಕಸವನ್ನು ತಿಂದು ನಾಶ ಮಾಡುವಂಥ ಕೀಟಗಳಿದ್ದಾವ. ಇವುಗಳನ್ನು ನಾವು ಅವಲೋಕನ ಮಾಡಿ ಆ ನಂತರ ಮತ್ತು ಅವುಗಳ ಸಂಖ್ಯೆ ಎಷ್ಟಿದೆ ಅವುಗಳ ಆಧಾರದ ಮೇಲೆ ಕೀಟ ನಿರ್ವಹಣೆ ಮಾಡಬೇಕಾ, ಮಾಡಿದ್ರೆ ಯಾವ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದನ್ನು ನಾವು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅವಕಾಶ ಇದೆ. ಅದರಲ್ಲಿ ಅತಿ ಸರಳವಾದ ವಿಧಾನಗಳು ಅಂತಂದರೆ, ಒಂದು ಬೆಳಕಿನ ಬಲೆಗಳು ಅಂತಂದರೆ ಇವತ್ತಿನ ದಿನಗಳಲ್ಲಿ ಬಹುತೇಕ ಎಲ್ಲರಲ್ಲೂ ಕೂಡ ಪಂಪ್ ಸೆಟ್ಗಳು ಬಂದಿರೋದ್ರಿಂದ ವಿದ್ಯುತ್ತಿನ ಅವಕಾಶ ತಮ್ಮ ಹೊಲಗಳಲ್ಲಿ ಇದೆ. ಅದರ ಜೊತೆ ಅಲ್ಲೇನು ಮಾಡಬೇಕು ಅಂದರೆ ಭಾಳ ಎಚ್ಚರಿಕೆಯಿಂದ, ಏಕೆಂದರೆ ಒಂದು ಜೀವಂತ ವೈರ್ ಅಲ್ಲಿ ಇಲ್ಲಿ ಯಾರಿಗೂ ತೊಂದರೆ ಕೊಡೋದ ರೀತಿ ಎಚ್ಚರಿಕೆಯಿಂದ ಒಂದು ವೈರನ್ನು ತಗೊಂಡು ಒಂದು ಸುಮಾರು 25ರಿಂದ 60 ವ್ಯಾಟ್ ಹಳೆಯ ಕಾಲದ ಬಲ್ಬ್ಗಳಾದರೆ ಭಾಳ ಉತ್ತಮ, ಫಿಲ್ಮೆಂಟ್ ಲ್ಯಾಂಪ್ ಅಥವಾ ಟಂಗ್ಸ್ಟನ್ ಫಿಲ್ಮೆಂಟ್ ಲ್ಯಾಂಪ್ಗಳಾದರೆ ಭಾಳ ಉತ್ತಮ. ಅದಿಲ್ಲ ಅಂತಂದರೆ ನಮ್ಮ ಇವತ್ತಿನ CFL ಬಲ್ಬ್ಗಳು ಕೂಡ ಭಾಳ ಪರಿಣಾಮಕಾರಿ. ಇವುಗಳನ್ನು ಹಾಕಿ ಅದರ ಕೆಳಗೆ ಅಗಲವಾದ ಒಂದು ನೀರಿನ ತೊಟ್ಟಿಯನ್ನು ಇಟ್ಟರೆ ಅದರಲ್ಲಿ ಬಂದಿರುವಂಥ ಕೀಟಗಳು ಯಾವುವು ಬೇಕೆಂತಂದರೆ, ಬೆಳಕಿಗೆ ಭಾಳಷ್ಟು ಕೀಟಗಳು, ಅದರಲ್ಲೂ ನಮ್ಮ ಬೆಳೆಗಳನ್ನು ನಾಶ ಮಾಡುವಂಥ, ತೊಂದರೆ ಕೊಡುವಂಥ ಕೀಟಗಳು ಭಾಳಷ್ಟು ಆಕರ್ಷಿತವಾಗ್ತವೆ. ಅವುಗಳನ್ನು ನೋಡಿ ಅವು ಇದಾವ ಇಲ್ವಾ ಅನ್ನೋದನ್ನು ಭಾಳ ಸರಳವಾಗಿ ನಾವು ಗುರುತಿಸ್ಕೋಬೋದು. ಅದ್ರ ಜೊತೆಗೆ ಇದು ನಮಗೆ ಗುರುತನ್ನು ಕೊಡೋದ್ರ ಜೊತೆಗೆ ಭಾಳಷ್ಟು ಏರಳ ಸಂಖ್ಯೆಯಲ್ಲಿ ಅವು ಅಲ್ಲಿಗೆ ಅಟ್ರ್ಯಾಕ್ಟ್ ಆಗಿರುತ್ತಂದರೆ ಅದರ ನಿರ್ವಹಣೆಯೂ ಕೂಡ ನಮಗೆ ಸರಳವಾಗ್ತದೆ. ಇನ್ನೊಂದು ಕೆಲವು ಜಾತಿಯ ಕೀಟಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮಲ್ಲಿ ಭಾಳಷ್ಟು ತೊಂದರೆ ಕೊಡ್ತಾ ಇರುವಂಥ ಕಾಂಡ ಕೊರಕಗಳು ಅಥವಾ ಹಣ್ಣು ಕೊರಕಗಳು, ನಮ್ಮ ಬದನೆಯ ಕುಡಿ ಮತ್ತು ಕಾಯಿ ಕೊರಕ ಅಥವಾ ನಮ್ಮ DBM, ಇಂಥ ಕೀಟಗಳಿಗೆ ಮೋಹಕ ಬಲೆಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. ಈ ಮೋಹಕ ಬಲೆಗಳನ್ನು ನಾವು ಬೆಳೆಯಿಂದ ಹೊರಭಾಗದಲ್ಲಿ ಹಾಕೋದ್ರಿಂದ ಇವು ಭಾಳ ಏರಳ ಸಂಖ್ಯೆಯಲ್ಲಿ ಅವುಗಳ ಇರುವಿಕೆಯನ್ನು ನಮಗೆ ಗುರುತುಪಡಿಸ್ತವೆ. ಅದ್ರ ಜೊತೆಗೆ ಅವುಗಳನ್ನು ನಾವು ಪ್ರತಿ ಎಕರೆಗೆ 10 ಪ್ರಮಾಣದಲ್ಲಿ ಬಳಸ್ತು ಅಂತಂದರೆ ಅವೇ ಒಂದು ನಿರ್ವಹಣಾ ಸಾಧನವಾಗಿ ನಮಗೆ ಸಹಾಯ ಮಾಡ್ತವೆ. ಇವು ಭಾಳ ಸರಳವಾದಂಥ ಕ್ರಮಗಳು. ಇದಲ್ಲದೇನೂ ಕೂಡ ಇನ್ನು ಈ ರಸ ಇರುವಂಥ ಕೀಟಗಳಿಗೆ ಇವತ್ತಿನ ದಿನಗಳಲ್ಲಿ ಭಾಳ ಹೇರಳ ಸಂಖ್ಯೆಯಲ್ಲಿ ಹಲವಾರು ರೈತರುಗಳು ಬಳಸ್ತಾ ಇದ್ದೀರಿ. ಈ ಅಂಟು ಬಲೆಗಳನ್ನು ನಾವು ಬೆಳೆಯಿಂದ 1 ಅಡಿ ಎತ್ತರದಲ್ಲಿ ಹಾಕೋದು. ಬೆಳೆಯಿಂದ 1 ಅಡಿ ಎತ್ತರದಲ್ಲಿ ಹಾಕಿದಾಗ ಏನಾಗುತ್ತೆ, ಈ ರಸ ಇರುವಂಥ ಕೀಟಗಳು ಅಥವಾ ಯಾವುದೇ ಕೀಟಗಳಾದ್ರೂ ಸಹ ಈ ಬಣ್ಣದಕ್ಕೆ ಆಕರ್ಷಿತವಾಗ್ತವೆ. ಸಾಧಾರಣವಾಗಿ ನಾವು ಹಳದಿ ಮತ್ತು ನೀಲಿ ಬಣ್ಣದ ಅಂಟು ಬಲೆಗಳನ್ನು ಹಾಕ್ತೀವಿ. ಸಾಧಾರಣವಾಗಿ ಮಳೆ ಇಲ್ಲದ ಕಾಲದಲ್ಲಿ, ಅಂದರೆ ಹಿಂಗಾರು ಆರಂಭ ಆದಾಗ ನಂತರ ಬೇಸಿಗೆ ಕಾಲದಲ್ಲಿ ಇವುಗಳನ್ನು ಬಳಕೆಯನ್ನು ನಾವು ಹೆಚ್ಚಾಗಿ ಮಾಡ್ತಾಯಿದ್ದೀವಿ. ಆದರೆ ಒಂದೇ ಒಂದು ಪ್ರಮುಖ ಅಂಶವನ್ನು ನಾವು ಗಮನಿಸಬೇಕೇನೆಂದರೆ, ಇದು ಬೆಳೆಗಿಂತ 1 ಅಡಿ ಎತ್ತರ ಇರಬೇಕು. ದುರಾದೃಷ್ಟವಶಾತ್ ನಾನು ಹಲವಾರು ಕ್ಷೇತ್ರಗಳಲ್ಲಿ ಭೇಟಿ ನೀಡಿದಾಗ ನೋಡಿದ್ದೀನಿ, ಅವನ್ನು ನಮ್ಮ ಟೊಮ್ಯಾಟೊ ಅಥವಾ ಬೇರೆ ಹೀರೆಕಾಯಿ ಇಂಥ ಬೆಳೆಗಳಿಗೆ ನಾವು ಕಡ್ಡಿಗಳನ್ನು ಏನು ಕಟ್ಟಿರ್ತೀವಿ ಚಪ್ಪರಕ್ಕೆ, ಆ ಕಡ್ಡಿಗಳ ಮೇಲೆ ಸುಮಾರು ಬೆಳೆಗಿಂತ 4-5 ಅಡಿ ಎತ್ತರದಲ್ಲಿ ಅವುಗಳನ್ನು ಹಾಕಿಬಿಟ್ಟಿರ್ತೀವಿ.
ವೆಚ್ಚವೂ ವೇಸ್ಟು, ಪ್ರಯತ್ನವೂ ವೇಸ್ಟು. ದುರದೃಷ್ಟವಶಾತ್ ಅದು ಕೆಲಸ ಮಾಡಲಿಲ್ಲ ಅನ್ನೋ ಒಂದು ಇದಕ್ಕೆ ನಾವು ಬಂದುಬಿಡ್ತೀವಿ. ಆ ಕಾರಣಕ್ಕೋಸ್ಕರ ಬೆಳೆಗಿಂತ ಕೇವಲ 1 ಅಡಿ ಎತ್ತರದಲ್ಲಿ ಇದನ್ನು ಹಾಕಬೇಕು. ಈ ರೀತಿ ಮಾಡೋದು ನಮ್ಮ ಕೀಟ ನಿರ್ವಹಣೆಗೆ ಬಹಳಷ್ಟು ಸಹಾಯ ಆಗುತ್ತೆ. ಮತ್ತು ಕೀಟಗಳ ನಾಶಕದ ಬಳಕೆ ಅವಶ್ಯಕತೆಯೇ ಇರೋದಿಲ್ಲ ಇಲ್ಲಿ. ಈ ರೀತಿ ಮಾಡೋದ್ರಿಂದ ನಾವು ಈ ನಿರ್ವಹಣೆ ಮಾಡ್ಬೋದು. ಈ ವಿಷಯದಲ್ಲಿ ತಾವೇನಾದರೂ ನನ್ನನ್ನು ಸಂಪರ್ಕಿಸಬೇಕು ಆದರೆ ನನ್ನ ದೂರವಾಣಿ ಸಂಖ್ಯೆ 9108354973 9108354973. ಧನ್ಯವಾದಗಳು. This message is from UNESCO in collaboration with Akashvani. Climate and health. Climate change threatens human health by reducing access to clean air, safe water, nutritious food, and shelter. Rising temperatures increase heat stress, air pollution, and the spread of diseases like malaria and dengue as mosquitoes expand their range. Biodiversity loss and habitat destruction may lead to new pandemics. The poorest communities, especially children, are most vulnerable with limited healthcare access. Did you know? In 2019, malaria affected 229 million people worldwide, causing approximately 409,000 deaths. ನಮಸ್ಕಾರ ರೈತರೇ, ನಾನು ನಿಮ್ಮ ಕಿರಣ್ ಕುಮಾರ್, ಸಹ ಪ್ರಾಧ್ಯಾಪಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲಿ ಅಂದರೆ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು. ಸೊ ಈ ದಿನ ನಾನು ನಿಮ್ಮ ಮುಂದೆ ಇರೋದು ಏನಕ್ಕೆ ಅಂದರೆ ತೆಂಗಿನಲ್ಲಿ ಬರ್ತಕ್ಕಂಥ ಕಾಂಡ ಸೋರೋ ರೋಗ ಮತ್ತು ಅದರ ಒಂದು ಸಮಗ್ರ ಹತೋಟಿ ಕ್ರಮಗಳು. ರೈತರು ಈಗಾಗಲೇ ನೀವು ಅನುಭವಿಸ್ತಾ ಇರ್ತೀರಾ, ಕಾಂಡ ಬಿರುಕುಗಳಿಂದ ಕಂದು ಅಥವಾ ಕೆಂಪು ಮಿಶ್ರಿತ ಕಂದು ಬಣ್ಣದ ಅಂಟು ದ್ರವ ಒಂದು ಸೋರ್ತಾ ಇರುತ್ತೆ. ಆ ಒಂದು ರೋಗಕ್ಕೆ ನಾವು ಕಾಂಡ ಸೋರೋ ರೋಗ ಅಂತ ಹೇಳ್ತೀವಿ. ಇವುಗಳನ್ನು ಹೇಗೆ ಹತೋಟಿ ಮಾಡೋದು ಅನ್ನೋದಾಯಿತು ಅಂದರೆ, ನಾವು ತೆಂಗಿನ ಬೀಜಗಳನ್ನು ನಾವೇನು ಸೆಲೆಕ್ಟ್ ಮಾಡ್ತೀವಿ, ಬಿತ್ತನೆ ಬೀಜ ಸೆಲೆಕ್ಟ್ ಮಾಡುವಾಗಲೇ ನಾವು ಕೇರ್ ತಗೋಬೇಕು. ಅವುಗಳಲ್ಲಿ ಒಳ್ಳೆಯ ಗುಣಮಟ್ಟದ ತೆಂಗಿನ ಬೀಜಗಳನ್ನು, ಒಂದು ತಾಯಿ ಮರಗಳಲ್ಲಿ ರೋಗ ಇಲ್ಲದೇ ಇರತಕ್ಕಂಥ ತಾಯಿ ಮರಗಳನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ನಾವು ಬೀಜಗಳನ್ನು ತಗೊಂಡು ನಾಟಿ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ರೋಗ ತರ್ತಕ್ಕಂಥ ರೋಗಾಣು ಮಣ್ಣಿನಲ್ಲೇ ವಾಸಿಸೋದ್ರಿಂದ ರೋಗ ಪೀಡಿತ ಮರದ ಮೂಲಕ ರೋಗರಹಿತ ಮರಕ್ಕೆ ನೀರು ಆಯ್ದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಮೆಥಡ್ ಅನ್ನೋದಾದರೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಹನಿ ನೀರಾವರಿ ಪದ್ಧತಿ, ಡ್ರಿಪ್ ಇರಿಗೇಷನ್ ನಾವು ಅಳವಡಿಕೆ ಮಾಡ್ಕೊಂಡಾಗ ರೋಗಾಣುಗಳು ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಜಮೀನಿಂದ ಮತ್ತೊಂದು ಜಮೀನಿಗೆ ಹರಡೋದನ್ನು ನಾವು ತಪ್ಪಿಸ್ಬೋದು. ಮತ್ತು ಈ ಥರ ಬಂದಿರತಕ್ಕಂಥ ಜಮೀನಿನಲ್ಲಿ ನಾವು 1 ಅಡಿ ಅಗಲ ಅಥವಾ 2 ಅಡಿ ಆಳದ ಕಾಲುವೆಗಳನ್ನು ತೋಡಿ ಆ ಒಂದು ಸೋಂಕು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗದೇ ಇರೋಂಗೆ ನಾವು ಅದನ್ನು ತಡೆಗಟ್ಟಬಹುದು. ಮತ್ತು ಗಾಯದ ಮುಖಾಂತರ ಕೂಡ ಈ ರೋಗಾಣು ಹರಡೋ ಸಾಧ್ಯತೆ ಇರೋದ್ರಿಂದ ರೈತರುಗಳು ಮಧ್ಯಂತರ ಬೇಸಾಯ ಮಾಡುವಾಗ ಮರಗಳಿಗೆ ಗಾಯಗಳಾಗದಂತೆ ಎಚ್ಚರ ವಹಿಸಬೇಕು. ಮತ್ತು ನೀರು ನಿಲ್ಲದ ಹಾಗೆ ಬಸಿಗಾಲುವೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದೇ ಒಣ ಪ್ರದೇಶಗಳಲ್ಲಾಯಿತು ಅಂದರೆ ನೀರಿನ ತೇವಾಂಶ ಕಾಪಾಡಿಕೊಳ್ಬೇಕಾಗುತ್ತೆ. ಮತ್ತು ಈ ಒಂದು ರೋಗ ಬಂದಿರತಕ್ಕಂಥ ಮರಗಳಲ್ಲಿ ಎಲ್ಲೆಲ್ಲಿ ನಮಗೆ ಆ ಒಂದು ದ್ರವ ಸೋರ್ತಾ ಇರುತ್ತೋ ಆ ಒಂದು ಭಾಗದಲ್ಲಿ ನಾವು ಹರಿತವಾದ ಬಾಚಿಯಿಂದ ಅದನ್ನು ಕೆತ್ತಿ ಅದಕ್ಕೆ ತೊಳೆದು ನಂತರ 1% ಬೋಡೋ ದ್ರಾವಣವನ್ನು ಲೇಪಿಸಬೇಕಾಗುತ್ತೆ. ಈ ಉಪಚಾರವನ್ನು ನಾವು 3 ತಿಂಗಳಿಗೆ ಒಂದ್ಸರಿ, ವರ್ಷದಲ್ಲಿ 4 ಬಾರಿ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು, ಈ ಕೆತ್ತಿದ ಜಾಗದಲ್ಲಿ ಆ ಒಂದು ದ್ರವ ಸೋರೋದಕ್ಕೆ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಒಂದು ಕೀಟಗಳು ಅಟ್ರಾಕ್ಟ್ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕೆ ಏನು ಮಾಡಬೇಕು, ನಾವು ಒಂದು ಕೀಟನಾಶಕವನ್ನು ಕೂಡ ಅದ್ರ ಜೊತೆ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥ ತಂತ್ರಜ್ಞಾನ ಅಂದರೆ ಈ ಹೆಕ್ಸಾಕೊನಜೋಲ್ ಪ್ಲಸ್ ವ್ಯಾಲಿಡಮೈಸಿನ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು ನಾವು ಬೇರಿನ ಮುಖಾಂತರ ಮತ್ತು ರೋಗ ಬಂದಿರತಕ್ಕಂಥ ಮರಗಳ ಸುತ್ತಲೂ ಕೂಡ ತೊಯ್ಯೋ ಥರ ನಾವು ಸುರಿಯೋದನ್ನು ನಾವು ಶಿಫಾರಸು ಮಾಡ್ತೀವಿ. ಅದೇ ನೀವು ಬೇರಿನ ಮುಖಾಂತರ ಉಪಚಾರ ಮಾಡಬೇಕು ಅಂದರೆ 4 ಮಿಲಿನ 100 ಮಿಲಿ ನೀರಿನಲ್ಲಿ ಬೆರೆಸಿ ಅದಕ್ಕೆ ನೀವು ಬೇರಿಗೆ ಕಟ್ಟಬೇಕು. ಅದೇ ನಾವು ಸುತ್ತ ಡ್ರೆಂಚಿಂಗ್ ಮಾಡಬೇಕು ಅನ್ನೋದಾಯಿತು ಅಂದರೆ ಈ ಒಂದು ಹೆಕ್ಸಾಕೊನಜೋಲ್ ಪ್ಲಸ್ ವ್ಯಾಲಿಡಮೈಸಿನ್ ಎಂಬ ಶಿಲೀಂಧ್ರನಾಶಕನ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಈ ಮಿಶ್ರಣ ಮಾಡಿರ್ತಕ್ಕಂಥ 30 ಲೀಟರ್ ದ್ರಾವಣವನ್ನು ಪ್ರತಿ ಮರಕ್ಕೆ ನಾವು 3 ತಿಂಗಳ ಅಂತರದಲ್ಲಿ 2ರಿಂದ 3 ಬಾರಿ ನಾವು ಕೊಡಬೇಕಾಗುತ್ತೆ. ಹೀಗೆ ಮಾಡಿದ್ದೇ ಆದಲ್ಲಿ ನಾವು ಈ ಒಂದು ಕಾಂಡ ಸೋರೋ ರೋಗವನ್ನು ತೆಂಗಿನಿಂದ ನಾವು ಹೋಗಲಾಡಿಸ್ಬೋದು ಅಂತ ಹೇಳ್ತೇನೆ. ನೀವು ಮುಂದಿನ ಒಂದು ವಿಷಯಕ್ಕಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಾಯಿತು ಅಂದರೆ 9740172729 ಈ ಸಂಖ್ಯೆಗೆ ನನ್ನನ್ನು ಸಂಪರ್ಕಿಸಿ. ಮತ್ತೊಮ್ಮೆ ನಂಬರನ್ನು ಹೇಳ್ತೇನೆ, 9740172729. ಧನ್ಯವಾದಗಳು.
ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.